ನೋಡಿ ಇವಾಗ ಈ ಲೈನಲ್ಲಿ ಅಡಿಕೆ ಇದೆ. ಯಾಕೆ ಪ್ರತಿಯೊಂದನ್ನ ಎಳೆ ಎಳೆ ಬಿಡಿಸಿ ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲದಕ್ಕೂ ತಮ್ಮನೇ ಬರಲಿ, ನಮ್ಮ ತೋಟ ಮಾಡ್ಕೊಡ್ಲಿ, ಆಮೇಲೆ ಅವರೇ ಬಂದು ಹೇಳ್ಕೊಡ್ಲಿ, ಅಲ್ಲಿ ಗಂಟ ನಾವೇನು ಮಾಡೋದಿಲ್ಲ ಅಂತ ಆಗೋದು ಬೇಡ. ನಾವು ಯಾಕೆ ಅಂದ್ರೆ ಎಳೆ ಎಳೆ ಬಿಡಿಸಿ ಹೇಳ್ತೀನಿ ನೋಡಿ. ಈ ಲೈನಲ್ಲಿ ಫುಲ್ ಅಡಿಕೆ ಇದೆ. ಈ ಅಡಿಕೆ ಸಮವಾಗಿ ಏನಾಗಿದೆ ಹೇಳಿ, ಇಲ್ಲಿ ಸೆಣಬನ್ನ ಹಾಕಿದೀವಿ. ಈ ಸೆಣಬು ಏನ್ ಮಾಡ್ತದೆ, ಅದನ್ನ ಕವರ್ ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ. ಇದಕ್ಕೆಲ್ಲ ಇವಾಗ ಮಂಗಳೂರು, ಕೊಡಗು, ಶಿವಮೊಗ್ಗ ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಒಂದು ಕಾಫಿ ಗಿಡ ಹಾಕ್ಬಿಟ್ಟು ಅದ್ರ ಸುತ್ತ ಪ್ಲಾಸ್ಟಿಕ್ ಏನೇನೋ ಕಟ್ಟಕ್ಕೆ 8 ರೂಪಾಯಿ 10 ರೂಪಾಯಿ ಖರ್ಚು ಮಾಡ್ತಾರೆ. ಕನಿಷ್ಠ ಅಂದ್ರೆ 10-15 ರೂಪಾಯಿ ಖರ್ಚು ಮಾಡ್ತಾರೆ ಅದಕ್ಕೆ. ಕೆಲವು ಮರಗಳು ಎಲೆ ಉದುರದಿರುವಂತ ಮರಗಳನ್ನೆಲ್ಲ ಡಿಸೆಂಬರ್ ತಿಂಗಳಲ್ಲಿ ಇದು ಮಾಡಿ ಈ ತರ ಪಶ್ಚಿಮದಿಂದ ನರಳು ಬೀಳಬಾರ್ದು, ಅದಕ್ಕೆ ನರಳು ಬೀಳಬೇಕು, ಬಿಸಿಲು ಬೀಳಬಾರ್ದು ಅಂತ ಆ ರೀತಿ ಪ್ರೊಟೆಕ್ಟ್ ಮಾಡ್ತಾರೆ. ನೋಡಿ ಇಲ್ಲಿ ನಮ್ಗೊಂದು 20 ಕಾಳು ಸೆಣಬು ಇದೊಂದು ಗಿಡವನ್ನ ಪ್ರೊಟೆಕ್ಟ್ ಮಾಡಿ ಕೊಡ್ತದೆ. ಅಂದ್ರೆ ಸೆಣಬನ್ನ ನೀವು ಸುತ್ತ ಕ್ಲೀನ್ ಆಗಿ ಹಾಕೊಳ್ಬೇಕು, ಅವಾಗ ನಿಮಗೆ ಇದು ಬಾರಿ ಚೆನ್ನಾಗಿ ಬರ್ತದೆ. ನೋಡಿ ಲೈನಲ್ಲೆಲ್ಲ ಇವಾಗ ಸೆಣಬಿದೆ, ಆ ಸಮವಾಗಿದೆ. ಅದು ಅಡಿಕೆ ಗಿಡ ಮಧ್ಯದಲ್ಲಿ ಒಂದು ಅಡಿಕೆ ಗಿಡ ನೋಡಿ, ಇಲ್ಲಿ ಅಡಿಕೆ ಗಿಡ ಕಾಣುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸೆಣಬು. ಈ ರೀತಿಯೆಲ್ಲ ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ಆಮೇಲೆ ಇದೆಲ್ಲ ನಮ್ದೇನು ನಮ್ದಲ್ಲ, ಇದೆಲ್ಲ ನಮ್ಮ ಪೂರ್ವಿಕರು ಅನುಸರಿಸ್ತಾ ಇದ್ರೆ ಇದನ್ನ. ಇದು ನಮ್ದು ಯಾವುದು ಹೊಸ ಮೆಥಡ್ ಅಲ್ಲ. ಇದು ನಮ್ಮ ತಂದೆ ತಾಯಿ ತಾತ ಅಜ್ಜಿ ಎಲ್ಲ ಕೃಷಿ ಮಾಡುವಾಗ ಇದೇ ಮೆಥಡ್ ಅನ್ನು ಅನುಸರಿಸ್ತಾ ಇದ್ರು. ಅವರು ಒಂದು 5 ಸಾಲು ರಾಗಿ ಹಾಕಿದ್ರೆ ಇನ್ನು 1 ಸಾಲು ಉರುಳಿ ಹಾಕ್ತಾ ಇದ್ರು, ಇನ್ನೊಂದು ಆ ಮಧ್ಯದಲ್ಲಿ ಉರುಳಿ ಚೆಲ್ಲೋರು, ಆಮೇಲೆ 1 ಸಾಲು ಅವರೇ ಬಿಡೋರು, ಇನ್ನೊಂದು ಸಾಲು ತೊಗರಿ ಬಿಡೋರು, ದೂರದೂರದೆಲ್ಲ ಬಿಡೋರು, ಎಲ್ಲ ಮಿಶ್ರ ಬೆಳೆ ಮಾಡೋರು. ಮೊನ್ನೆ ನಮ್ಮ ಸಜ್ಜನ ವಿಶ್ವೇಶ್ವರಯ್ಯ ಹೇಳ್ತಾ ಇದ್ರು, ನಮ್ಮ ಉತ್ತರ ಕರ್ನಾಟಕದ ಕಡೆ ಭೂಮಿ ನೋಡಿ, ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನ. 80% ರೈತರ ಭೂಮಿ ಇದೆ, ಅಲ್ಲಿ 20% ಫಾರೆಸ್ಟು, ಗುಡ್ಡ ಬೆಟ್ಟ ಅಲ್ಲೆಲ್ಲ ಇರೋದು. ಅಷ್ಟೆಲ್ಲ ಜಮೀನಿದು ನಮ್ಗೆ ಯಾಕೆ ದರಿದ್ರ ಬಂದಿದೆ ಅಂತ ಅವ್ರು ಕೇಳ್ತಾರೆ. ಅದೇ ಶಿವಮೊಗ್ಗ, ಕೊಡಗು ಇಲ್ಲೆಲ್ಲ ಏನಾಗ್ತಂದ್ರೆ 80% ಫಾರೆಸ್ಟು, ಬೆಟ್ಟ ಗುಡ್ಡ ಇರೋದು, 20% ಕೃಷಿಯೇ ಇರೋದು. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಗ್ರಿಕಲ್ಚರೇ ಬೇರೆ, ಹಾರ್ಟಿಕಲ್ಚರೇ ಬೇರೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಅಗ್ರಿಕಲ್ಚರ್ ಅಂದ್ರೆ ಯಾವುದು, ನೀವು ರಾಗಿ, ಜೋಳ, ಭತ್ತ ಒಂದ್ಸಲ ಹಾಕೊಂಡು ಬೆಳೆದ್ಬಿಟ್ಟು ತಿನ್ಬಿಟ್ಟು ಹೋಗೋದು, ಅದು ಅಗ್ರಿಕಲ್ಚರು. ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ, ಅಂದ್ರೆ ಮಿಶ್ರ ಬೆಳೆಗಳನ್ನ ಮಾಡಿ ಅಂತ ಅವ್ರು ಹೇಳ್ತಾರೆ. ಬೇರದ ಮರ ನಡಿ ಅಂತ. ಇವತ್ತು ನಾನು ಹೇಳ್ತೀನಿ, ನಿಮ್ಮ ಶಿವಮೊಗ್ಗದಿಂದ ಆ ಕಡೆ ಹುಬ್ಳಿ, ಧಾರವಾಡ, ಬೆಳಗಾಮು, ರಾಯಚೂರು, ಬಿಜಾಪುರ ಇವರೆಲ್ಲ ನಮ್ಗೆ ಬಿಸಿಲು ಜಾಸ್ತಿ ಆಗೋಯ್ತು, ಕುಡಿಯೋಕೆ ನೀರಿಲ್ಲ, ನಮ್ದೆಲ್ಲ ಬರ ಪ್ರದೇಶ ಅಂತೀರಲ್ವಾ, ಅವೆಲ್ಲ ಬಿಟ್ಟಾಕಿ ನೀವು ನಿಮ್ಮ ಜಮೀನಲ್ಲಿ ಬದುಗಳಿದೆ ನೋಡಿ, ಬದುಗಳ ಮೇಲೆ ಮರ ನಟ್ಕೊಳ್ಳಿ ಸಾಕು. ನಿಮ್ಮಂತ ಶ್ರೀಮಂತರೇ ಇಲ್ಲ. ಹುಬ್ಳಿ, ಧಾರವಾಡ, ಬೆಳಗಾಮು, ಬಿಜಾಪುರ, ಗದಗು, ಬೀದರು ಇದೆಲ್ಲ ಹೇಳ್ತೀರಲ್ವಾ, ಬಾಗಲಕೋಟೆ ಎಲ್ಲ, ನೀವೇನ್ ಮಾಡ್ಬೇಕು, ನಿಮ್ಮ ಬದುಗಳ ಮೇಲೆ ಹಣ್ಣಿನ ಗಿಡ ಹಾಕೊಳ್ಳಿ ಸಾಕು. ಹಣ್ಣು ಸಿಗ್ತದೆ, ವಾತಾವರಣನೂ ತಂಪಾಗ್ತದೆ. ಕೇವಲ ಯಾವುದೋ ಒಂದು, ಈಗ ನಮ್ಮ ಪಿರಿಯಾಪಟ್ಟಣ, ಹುಣಸೂರು ಏನ್ ಮಾಡ್ತಾರೆ, ಟೊಬ್ಯಾಕೋ, ಹೊಗೆ ಸೊಪ್ಪು ಒಂದು ಹಾಕಪ್ಪ, ಹೊಗೆ ಸೊಪ್ಪು ಬಿಟ್ಟರೆ ನಮ್ಗೆ ಇನ್ನೇನು ಗತಿನೇ ಇಲ್ಲ, ನಾವು ಬದುಕಕ್ಕೆ ಆಗಲ್ಲ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ. ಅದೇ ರೀತಿ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಮೆಣಸಿನ್ಕಾಯಿ ಇಲ್ಲ ತೊಗರಿ ಇಲ್ಲದ್ರೆ ದ್ರಾಕ್ಷಿ, ಯಾವುದೋ ಒಂದು ಏಕ ಬೆಳೆನ ಹಾಕೋದ್ಬೇಡಿ, ಎಲ್ಲೋ ಮಿಶ್ರ ಬೆಳೆಗೆ ಹಾಕೊಳ್ಳಿ. ಅವಾಗ ಏನಾಗ್ತದೆ, ನಿಮ್ಗೆ ಆ ಕೃಷಿಯ ಮೇಲೆ ನಿಮ್ಗೊಂದು ಹಿಡಿತ ಸಿಗ್ತದೆ, ಮತ್ತೆ ನಿಮ್ಮ ಭೂಮಿ ಉಳಿತದೆ. ಯಾಕೆಂತ ಹೇಳಿದ್ರೆ, ಇವತ್ತು ಯಾರಾದ್ರೂ ಐಸಿಗೆ ಹೋಗಿ ಬಂದವ್ರನ್ನ ಕೇಳಿ ನೋಡಿ, ಒಂದ್ ದಿನಕ್ಕೆ 25,000-30,000 ರೂಪಾಯಿ ಬಿಲ್ ಮಾಡ್ತಾರೆ, ಬರೀ ಉಸಿರಾಟಕ್ಕೆ. ಒಂದು ದಿನಕ್ಕೆ ನಿಮ್ಮ ಐಸಿಯುನಲ್ಲಿ ಯಾರಾದ್ರು ಪೇಷಂಟ್ ಇದ್ರೆ 35,000-40,000 ರೂಪಾಯಿ ಖರ್ಚು ಮಾಡುವಂತ ಹಾಸ್ಪಿಟಲ್ಗಳಿವೆ. ಕಡಿಮೆ ಸೇವೆ, ಜನರ ಸೇವೆ ಮಾಡ್ತೀವಿ ಅಂತ ಹೇಳಿ ಬಡವರು ಆಸ್ಪತ್ರೆ ಅಂತ ಹೇಳೋರು ಸಮೇತ 25,000 ಕಮ್ಮಿ ಮಾಡಲ್ಲ. ಒಂದು ದಿನ ಆಕ್ಸಿಜನ್ ತಗೊಳಕ್ಕೆ 25,000 ರೂಪಾಯಿ ಖರ್ಚು ಮಾಡೋದಾದ್ರೆ, ನಾವೀಗ 60-70 ವರ್ಷದಿಂದ ಎಷ್ಟು ಉಸಿರಾಟ ತಗೊಂಡಿದೀವಿ? ಯಾರು ಕೊಟ್ರು ಇದಕ್ಕೆಲ್ಲ ದುಡ್ಡು? ಯಾರು ಕೊಟ್ರು ಆಮ್ಲಜನಕ? ಅದರಿಂದ ಆದಷ್ಟು ನೀವು ಪರಿಸರದಲ್ಲಿ ಮರ ಗಿಡವನ್ನ ಬೆಳೆಸೋ ಅಭ್ಯಾಸ ಇಟ್ಕೊಳ್ಳಿ, ಬದುಗಳಲ್ಲಿ ಇಟ್ಕೊಳ್ಳಿ. ಮತ್ತೆ ಈಗ ನೋಡಿ, ಈ ಭೂಮಿಲೂ ಅಷ್ಟೇ, ಇಲ್ಲೊಂದು 15-20 ದಿನ ಆದ್ಮೇಲೆ ನಿಮ್ಗೆ ಇಲ್ಲಿ ಟೆಂಪರೇಚರ್ ಮೆಜರ್ಮೆಂಟ್ ಕೊಡ್ಬೋದು, ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಇದು ಸೆಣಬು, ಸೆಣಬು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಕಡೆ ಸೆಣಬು ಇದಕ್ಕೇನೇನೋ ಬೇರೆ ಬೇರೆ, ನಿಮ್ಮ ಊರ್ ಕಡೆ ಒಂದೊಂದು ಬೇರೆ ಬೇರೆ ಹೆಸರು ಇರ್ತವೆ. ಹಾಗೆ ಇಲ್ಲಿ ಇದು ಬರ್ತಾ ಇದೆ. ಆಮೇಲೆ ಇಲ್ಲಿ ಅಗಸೆ ಪಾಡಿಗೆ ಬರ್ತದೆ. ಹಾಗೆ ಇಲ್ಲಿ ಎಲ್ಲ ಈಗ ನೆಕ್ಸ್ಟ್ ಈಗ ಕಟ್ ಮಾಡ್ಬೇಕು. ನೋಡಿ, ಉರುಳಿಯನ್ನ ಜಾಸ್ತಿ ಹಾಕ್ಬಾರ್ದು. ಹುಡುಗರು ನೋಡಿ ಎಷ್ಟು ಉರುಳಿ ಹಾಕಿದ್ದಾರೆ, ಜಾಸ್ತಿ ಉರುಳಿ ಹಾಕ್ಬಿಟ್ಟಿದ್ದಾರೆ. ಸಾಕು, ಒಂದು ನಿಮ್ಮ ಬರೀ ಇಷ್ಟರಲ್ಲೇನೆ ಒಂದು 50-100 ಬೀಜ ಹಾಕಿದ್ದಾರೆ. ನೀವು ಅದು ಸುತ್ತ ಒಂದು 10-15 ಬೀಜ ಹಾಕಿ ಸಾಕು, ಇಷ್ಟು ಹಾಕಿ ಸಾಕು. ಅದಕ್ಕೆ ಹೇಳೋದು, ನಮ್ಮ ಗಾದೆ ಇದೆ, ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬಾರ್ದು. ತಾನು ಮಾಡಿದ ಉತ್ತಮ, ಮಗ ಮಾಡಿದ ಮಧ್ಯಮ, ನಿಮ್ಮ ಸೇವಕ ಮಾಡಿದ್ದು ಏನ್ ಹೇಳ್ತಾರೆ ಅದಕ್ಕೆ? ತಾನು ಮಾಡಿದ ಉತ್ತಮ, ಮಗ ಮಾಡಿದ ಮಧ್ಯಮ, ಸೇವಕ ಮಾಡಿದ್ದು ಅಧಮ, ಏನೋ ನಾಶ ಅಂತ ಹಾಳು ಅಂತ ಹೇಳ್ತಾರೆ. ಹಾಳಾಗೋ ಅಂತ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಅವ್ರಿಗೆ ಸಾಯಂಕಾಲ ಆಗ್ಬೇಕು, ಕಾಟಾಚಾರಕ್ಕೆ ಏನೋ ಮಾಡ್ಬಿಡ್ತಾರೆ. ನಮ್ಮ ಹುಡುಗ ಮಾಡಲ್ಲ, ಯಾರೋ ಒಬ್ಬ ಮಾಡ್ಬಿಟ್ಟಿದ್ದಾನೆ,
ಈಗ ಅದರಿಂದ ಎಲ್ಲರೂ ಯಾರು ಮಾಡಿದ್ರಪ್ಪ ಅಂತ ಕೇಳಬೇಕು. ನೋಡಿ ಇಷ್ಟು ಹಾಕಿ ಸಾಕು. ಇದರಲ್ಲೇ ಒಂದು 25-30 ಇದಿದೆ. ಇದು ಈಗ ಹಾಕಿರೋರು 25 ಗಿಡಕ್ಕೆ ಹಾಕೋದ್ನ ಇಲ್ಲಿ ಒಂದೇ ಗಿಡಕ್ಕೆ ಹಾಕ್ಬಿಟ್ಟಿದ್ದಾರೆ. ಹಾಗೆ ಇದು ಕೇಳಿ ಹಾಗೆ ಇಲ್ಲಿ ಬೇರೆ ಬೇರೆ ಗಿಡಗಳು ಇನ್ನೆಲ್ಲ ಇಲ್ಲಿ ಹಾಕೊಂಡಿದ್ದೇವೆ. ಎಲ್ಲ ಲೈನ್ನ ಸರಿ ಮಾಡ್ತಾ ಇದ್ವಿ. ಇನ್ನು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ಇಲ್ಲಿ ನಾವು ಹಾಕ್ಬೇಕು ಇವಾಗ. ಇನ್ನು ಅಲ್ಲಿ ಹಳೆಯದು ತೋಟದಲ್ಲಿ ಬಾಳೆ ಬಂದಿರೋದು ಅದನ್ನೆಲ್ಲ ಇವಾಗ ಅಲ್ಲಿ ಎಲ್ಲ ಗಿಳ್ತಾ ಇದ್ದಾರೆ. ಇನ್ನು ಬೇರೆ ಇಲ್ಲಿ ಈಗ ಹಣ್ಣಿನ ಗಿಡ ಹಾಕ್ಬೇಕು. ಗುಂಡಿ ತೆಗೆದಿದ್ದೀವಿ, ಆದರೆ ಇವಾಗ ಇಲ್ಲಿ ಹಾಕೋಕ್ಕೆ ನಮಗೆ ಧೈರ್ಯ ಇಲ್ಲ. ಯಾಕೆಂದರೆ ನೀರು ಭಾಳ ಕಡಿಮೆ ಇರೋದ್ರಿಂದ ನೀರು ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಈ ಗಿಡಗಳಿಗೆ ನಾವು ಈ ಲೈನ್ಗಳಿಗೆ ನಾವು ಬೇರೆ ಗಿಡಗಳನ್ನ ಹಾಕ್ತೀವಿ. ಜಟ್ರೋಪ ಎಲ್ಲ ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ, ಯಾವುದೇ ತೊಂದರೆ ಇಲ್ಲ. ಹಾಗೆ ಇಲ್ಲಿ ಅಗಸ್ತ್ಯಲ್ಲೂ ಇದು ಸ್ವಲ್ಪ ಕೈ ಆರಿಸ್ಬೋದು ಕಾಣ್ತದೆ. ಕೆಲವೊಮ್ಮೆ ಭಾಳ ದುಃಖದಿಂದ ಹೇಳ್ಬೇಕಾಗಿದೆ ನಾನು, ನಮ್ಮ ಜನ ಈ ಸ್ಥಿತಿಗೆ ಬಂದ್ಬಿಟ್ರಲ್ಲ ಅನ್ನೋ ಒಂದು ನೋವು ಇದೆ. 70-80 ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇನ್ನೂ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಆಗಿಲ್ಲ ಅಂದರೆ, ಯಾರೋ ಒಬ್ಬ ಹೇಳ್ಬೇಕಂತೆ ಅಮೇರಿಕದಿಂದ ನೀನು ಡೀಸೆಲ್ ತಗೋ ಇಲ್ಲ ತಗೋಬಾರ್ದು ಅಂತ. ನಾವು ಪಾಪ ಮಹಾತ್ಮ ಬಸವಣ್ಣವ್ರನ್ನ ನಾವು ವಿಶ್ವಗುರು ಅಂತ ಇತ್ತು. ಈಗ ಯಾರ್ಯಾರು ದಾರಿಲಿ ತಿರುಗಾಡೋರ್ನೆಲ್ಲ ವಿಶ್ವಗುರು ಅಂತ ಇದ್ದಾರೆ. ಅದೇ ಈಗ ಕೆಲವರೆಲ್ಲ ಹೇಳ್ತಾರಲ್ಲ, ಎಲ್ಲೆಲ್ಲೋ ಹೋಟ್ಲುಗಳಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಬಾಗುರು ಟೀ ಕುಡಿ ಅಂತ. ಹೋಟ್ಲ್ ಹೆಸರೇ ಅದು, ಬಾಗುರು ಟೀ ಕುಡಿ. ನೀವು ನೋಡಿರ್ಬೋದು, ಕೆಲವೆಲ್ಲ ಭಾಳ ಹಾಸ್ಯಮಯವಾಗಿರ್ತವೆ. ಕೆಲವರು ಯಾರ್ಯಾರನ್ನು ಸುಮ್ಮನೆ ಅದು ಗುರುಗಳೇ ಅಂತಾರೆ, ಬಾಗುರುವೇ ಅಂತಾರೆ. ಆ ಪದಕ್ಕೆ ಬೆಲೆನೇ ಇಲ್ಲ. ನಿಜವಾದ ವಿಶ್ವಗುರು ಯಾರು? ನಮ್ಮ ಬಸವಣ್ಣವರು ವಿಶ್ವಗುರು. ಅವ್ರು ಬಿಟ್ಟ ಮೇಲೆ ನೀವು ಇನ್ಯಾರನ್ನು ವಿಶ್ವಗುರು ಅಂತ ಹೇಳೋಕ್ಕಾಗಲ್ಲ. ನಿಜವಾದ ಸನ್ಯಾಸಿ ಅಂದರೆ ಯಾರು? ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಯವರು, ಆಮೇಲೆ ತುಮಕೂರಿನ ಶಿವಕುಮಾರ ಸ್ವಾಮೀಜಿಯವರು, ಆಮೇಲೆ ಶಿವಯೋಗದಲ್ಲಿ ನಮ್ಮ ಬಾಬಾ ಶಿವಾನಂದ ಅಂತ ಒಬ್ಬರು ಇದ್ದಾರೆ. ಇನ್ನು ಇರ್ಬೋದು, ಕೆಲವರು ಇರ್ಬೋದು, ಎಲ್ಲ ಬೆರಳೆಣಿಕೆ 1, 2, 3 ಒಂದು 10 ಲೆಕ್ಕ ಹಾಕ್ಬೋದು. ಇಡೀ ಭಾರತ ದೇಶನೂ 10 ಜನ ಬರ್ಬೋದು. ಬಾಕಿ ಇರೋರು ಎಲ್ಲರೂ ನಾವು ಯಾರ್ಯಾರನೋ ವಿಶ್ವಗುರು. ಆಮೇಲೆ ಕೆಲವರೆಲ್ಲ ನೋಡ್ಬೇಕು ನೀವು, ಜಗದ್ಗುರುಗಳು ಅಂತ ಹೇಳಿ ಮಾಡೋದು ಅವ್ರ ಜಾತಿಗೆ. ಆ ಜಾತಿಯಲ್ಲೂ ವಿಂಗಡಣೆ ಮಾಡ್ತಾರೆ. ಅದರಲ್ಲೂ ಒಂದು ನಮ್ಮ ಜಾತಿಲೇ ಒಂದು ಪಂಗಡ, ಒಂದು ಸಪ್ರೇಟ್, ಅದಕ್ಕೆ ನಾನು ಗುರು ಅಂತಾರೆ. ಆದರೆ ಹೆಸರು ಮಾತ್ರ ಜಗದ್ಗುರು. ಇದೆಲ್ಲ ಬೇಡ ನೋಡಿ. ಕೆಲವೊಮ್ಮೆ ಭಾಳ ನೋವಾಗ್ತದೆ.